ಯಾರು ಇನ್ಸ್ಪೈರ್ ಆಗಿದ್ದು? ನನ್ನೇ ಇನ್ಸ್ಪೈರ್ ತೆಗಿದ್ದಿದ್ದ? ನಿಮ್ಮ ಅಮ್ಮ ಹೇಳಿದ್ರು ಮನೆ ಎಲ್ಲ. ಕಾರ್ ಓಡಿಸ್ತಾನಲ್ಲ ಕನ್ಫ್ಯೂಸ್ ಆಗ್ಬಿಟ್ಟು ಬೈತಾವನೆ. ವಿಕಾಸ್ ಅಷ್ಟೇ ಸಾಫ್ಟ್ ಇದೆ. ಹೌದಾ? ಅವನು ಮೇಲ್ ನೋಡಕ್ ಮಾತ್ರ ಸಾಫ್ಟ್. ನಂತರ ಆಗ್ಬೇಡ, ನಿಂತರ ಆಗು. ಅಣ್ಣ ದುಡ್ಡು ಎಷ್ಟು ಮಡಗಿದ್ದೀರಾ? ಹಲೋ ಗೈಸ್, ಮತ್ತೊಂದು ಲಾಗ್ಗೆ ಸ್ವಾಗತ. ನಾನು ವಿಕಾಸ್ ಇವಾಗ ಚನ್ನಪಣ್ಣದಿಂದ ಬೆಂಗಳೂರು ಹೋಗ್ತಾ ಇದ್ದೀವಿ. ಕಿತಾಡಿ ಕಿರಣ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ಬಿಟ್ಟು ಅವ್ರ ಸ್ವಲ್ಪ ಮಾತಾಡ್ಕೊಂಬರ್ಬೇಕು. ಇವ್ನಿಗೆ ಏನೋ ಕೆಲಸ ಆಯಿತು, ಹಂಗೆ ಹೋಗ್ತಾ ಇದ್ದೀವಿ. ಇವ್ನಿಗೆ ಹೆಂಗೆ ಯೂಟ್ಯೂಬ್ ಮಾಡೋದು ಅಂತ ಹೇಳ್ಕೊಡಕ್ಕೆ. ಹೌದು, ನಾನು ಹಿಂಗೆ ಯೂಟ್ಯೂಬ್ ಮಾಡೋಕ್ಕೆ ಬರುತ್ತೆ, ಬಟ್ ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳೋಣ ಬನ್ನಿ ಹಿಂಗೆ ಅಂತ ಅಂದ್ಬಿಟ್ಟು. ನೋಡಿ, ಈಗ ಚನ್ನಪಣ್ಣ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗ್ತಾ ಇದ್ದೀವಿ. ಅಣ್ಣ ಡ್ರೈವಿಂಗ್ ಎಲ್ಲ ಕಲ್ತ್ಕೊಂಡು ಫುಲ್ ಫಾಸ್ಟ್ ಆಗಿಬಿಟ್ಟಿದ್ದಾನೆ. ಸಜೆಷನ್ ಏನು ಕೊಡೋಣ? ಮೈಕ್ ಫಸ್ಟ್ ಕರೆಕ್ಟಾಗಿ ನೀನು ಹಾಕೋಬೇಕು. ಆಮೇಲೆ ಒಳ್ಳೆ ಮಾತಾಡ್ಸೋರ್ನ ಇನ್ನೊಂದು ಮೈಕ್ ಕೊಡಿ ಅಂತ ಕೇಳ್ಬಿಟ್ಟು ಅವ್ರಿಗೊಂದು ಮೈಕ್ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹೇಳ್ಕೊಡ್ಬೇಕು, ನೀನು ಒಡೆ ಥರ ಅದೇ ಹೇಳ್ಕೊಡೋದೇ ಇದು. ಮೈಕ್ ಕೊಟ್ರೆ ಚಾಕ್ಲೇಟ್ ಕೊಡ್ತಿದ್ದೀನಿ ಅನ್ಕೋಬಿಟ್ಟು ತಗೊಂಡು ಜೋಬಲ್ಲಿ ಇಟ್ಕೊತ ಚಾಕ್ಲೇಟ್. ಏನು ಸಜೆಷನ್ ಕೊಡೋಣ ಈಗ? ಸಜೆಷನ್ ಏನು? ಫಸ್ಟ್ ಆಫ್ ಆಲು ನೀನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದೆಯಾ? ಅಣ್ಣ ಅದೇ ನನಗೆ ಇನ್ನೂ ಅದೇ ಕನ್ಫ್ಯೂಸ್ ಆಗ್ತೈತೆ, ಯಾವ ಥರ ಏನು ಮಾಡೋದು ಅಂತ ಅಂದ್ಬಿಟ್ಟು. ಹಂಗೆ ಓಕೆ. ನಿನಗೆ ಗೊತ್ತಿರ್ಬೇಕು ಇವಾಗ ಹೆಂಗೆ ಸ್ಟಾರ್ಟಿಂಗಲ್ಲಿ. ಇವಾಗ ನಾನು ಸ್ಟಾರ್ಟಿಂಗ್ ಮಾಡ್ತಾ ಇದ್ದಿದ್ದು ಯಾವುದು ಅಂದರೆ ಕೂತ್ಕೊಂಡು ವೀಡಿಯೋಸ್ ಮಾಡ್ತಿದ್ದೆ. ಆಮೇಲೆ ಹೋಯ್ತಾ ಮನೆ ಸುಮ್ಮನೆ ಕೂತ್ಕೊಳ್ಳೋದು, ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತಿದ್ದೆ. ಬಟ್ ಅದು ಕರೆಕ್ಟಾಗಿ ಹೋಗಲಿಲ್ಲ. ಅವಾಗ ಯಾಕೆ ಹೋಗ್ಲಿಲ್ಲ ಅಂತ ಅರ್ಥ ಆಯಿತು ಅಂತಂದರೆ, ಫಸ್ಟ್ ನನಗೆ ಖುಷಿ ಸಿಗ್ತಾ ಇರಲಿಲ್ಲ ಅದರಲ್ಲಿ. ನನಗೆ ಯಾವ್ದ್ರಲ್ಲಿ ಖುಷಿ ಸಿಗ್ತಾ ಇದ್ದಿದ್ದು, ಬೈಕ್ ಓಡಿಸಿದ್ರೆ ಖುಷಿ ಸಿಗ್ತಾ ಇತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಬೈಕ್ ಓಡಿಸ್ದೆ, ಚೆನ್ನಾಗಿ ಬಂತು. ಸೊ ಈಗ ನನಗೆ ಕಂಟೆಂಟ್ ಓಡಲಿಲ್ಲ ಅಂತಂದ್ರೂ ಲಾಸ್ ಏನಿಲ್ಲ. ಹೌದು, ಹೆಂಗೆ ಅಟ್ಲೀಸ್ಟ್ ನಾನು ಖುಷಿಯಾಗಿ ಸುತ್ತಾಡ್ಕೊಂಡೆ, ಅಷ್ಟು ಜಾಗ ನೋಡ್ಕೊಂಡೆ ಅಂತ. ಹಂಗೆ ನೀನೇನು ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊ. ನಿನಗೆ ಯಾವ್ದು ಖುಷಿ ಕೊಡುತ್ತೆ? ಟ್ರಾವೆಲ್ ವಿಡಿಯೋ ಮಾಡ್ತಿದ್ದೆ. ನೀನು ಫುಲ್ ಯಾರು ಇನ್ಸ್ಪೈರ್ ಆಗಿದ್ದು? ನನ್ನೇ ಇನ್ಸ್ಪೈರ್ ತೆಗಿದ್ದಿದ್ದ? ನಿಮ್ಮ ಅಮ್ಮ ಹೇಳಿದ್ರು ಮನೆ ಎಲ್ಲ. ಮೊನ್ನೆ ಹೇಳಿದ್ರು ನಿಮ್ಮ ಅಮ್ಮ ಏನಂತ. ಸ್ಪಿಟಿಗೆ ಹೋಗಿದ್ದೆಲ್ಲ ನೋಡ್ತಾ ಇದ್ದಿದ್ದಂತಲ್ಲ. ಸ್ಪಿಟಿಗೆ ಹೋದಾಗ ನಾಳೆ ಯೂಟ್ಯೂಬರ್ ಆಗ್ಬಿಟ್ಟಿದ್ದೆ. ಹೌದಾ? ಇನ್ನೇನು ಒಟ್ಟಲ್ಲಿ ನಿಮ್ಮ ಅಮ್ಮ ಲಡಾಕ್ ಹೋಗಿದ್ದಾನೆ. ನಾನು ಹೋಗಿದ್ದು. ನಾನ್ ಹಂಗಲ್ಲ ಬ್ರೋ. ಫಸ್ಟ್ ಟ್ರಾವೆಲ್ ವಿಡಿಯೋ ಅಂತಂದ್ರೆ ನಮ್ ಮನೆ ಪಕ್ಕ ಇರೋ ಫಾಲ್ಸು, ಕೆರೆ ಅಂತ ತೋರ್ಸ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಗೊತ್ತು ಕಣಪ್ಪ, ಮೊನ್ನೆ ಯಾವ್ದೋ ಒಂದು ಕಳ್ಸಿದ್ದಲ್ಲ. ಅದಾದ್ಮೇಲೆ ಒಂದ್ಸಲ ಉಡುಪಿಗೆ ಹೋಗಿ ಯಾವ್ದೋ ಫಾರೆಸ್ಟ್ ಒಳಗಡೆ ಒಂದು ಇದಿತ್ತು ಫಾಲ್ಸು, ಅಲ್ಲಿಗೆಲ್ಲ ಹೋದೆ. ನನ್ಗೆ ವರ್ಕ್ ಆಗ್ಲಿಲ್ಲ. ಗೊತ್ತಾಯ್ತು ನಿನಗೆ ಇದ್ಯಾಕೋ ಕಷ್ಟ ಅಂತ. ಅಲ್ಲ, ನನಗೆ ಇಷ್ಟ ಇತ್ತು, ಬಟ್ ಆದ್ರೆ ರೀಚ್ ಇರ್ಲಿಲ್ಲ. ಮತ್ತೆ ಏನು ನನಗೆ ಅನ್ಸ್ತು, ಇದ್ರಲ್ಲಿ ಏನೈತೆ, ಯಾಕೆ ನೋಡ್ಬೇಕು ಅವರು ಅಂತ. ಅದಾದ್ಮೇಲೆ ನಾನು ಫಸ್ಟ್ ಚಾಲೆಂಜ್ ವಿಡಿಯೋ ಮಾಡಿದ್ದು ಯಾವ್ದು ಗೊತ್ತಾ? ನನಗೆ ಹೇಳ್ಬೇಕು ಅಂದ್ರೆ ಫಸ್ಟ್ ಕನ್ನಡದಲ್ಲಿ ಚಾಲೆಂಜ್ ಅನ್ನೋ ಜಾನರೇ ಇರ್ಲಿಲ್ಲ ನನ್ ಬಂದಾಗ. ಚಾಲೆಂಜ್ ವಿಡಿಯೋ ಅನ್ನೋ ಜಾನರು ಐತೆ ಅಂತ ನಾನು ಯಾವ್ದು ಗೊತ್ತಾ ಬ್ರೋ? ನಾನು ಮಾಡಿದ ಚಾಲೆಂಜು ಮೆಜೆಸ್ಟಿಕ್ ಅಲ್ಲಿ ₹1 ₹1000 ಮಾಡೋದು. ಮೆಜೆಸ್ಟಿಕ್ ಮೆಟ್ರೋ ಎಕ್ಸಿಟ್ ಹತ್ರ, ಅಂಡರ್ ಪಾಸ್ ಅಲ್ಲ, ಇನ್ನೂ ಹೋಗಿರ್ಲಿಲ್ಲ. ಮೆಜೆಸ್ಟಿಕ್ ಅಲ್ಲಿ ಮೆಟ್ರೋ ಎಕ್ಸಿಟ್ ಹತ್ರ ₹1 ₹1000 ಮಾಡ್ಬಿಟ್ಟು, ಅಂದ್ರೆ ಜನದ ಹತ್ರ ಇಸ್ಕೊಂಡ್ ಕನ್ವರ್ಟ್ ಮಾಡಿ ಅಲ್ಲಿ ಇದ್ದದ್ದು ಯಾರೋ ಒಬ್ರು ಅಜ್ಜಿಗೆ ಮತ್ತೆ ಇನ್ನೊಬ್ರು ಕಣ್ ಕಾಣಿಸ್ತಿರೋರ್ಗೆ ಕೊಟ್ಟಿದೆ. ಅವಾಗ ಆ ವಿಡಿಯೋ ಒಂದ್ 5,000-10,000 ಏನೋ ಓಡ್ತು. ಮತ್ತೆ ನನಗೂ ಇಷ್ಟ ಆಯ್ತು ಆ ತರ ವಿಡಿಯೋ ಮಾಡಕ್ಕೆ. ಆಮೇಲೆ ಏನ್ ಮಾಡಿದೆ, ಬರೀ ಚಾಲೆಂಜ್ ವಿಡಿಯೋಸೇ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ವಿಡಿಯೋ ಮಾಡಿದೀನಿ, ಅದು ಈಗ್ಲೂ ರೀಚ್ ಆಗಿಲ್ಲ ಅನ್ಸುತ್ತೆ. 24 ಗಂಟೆ ಪೊಲೀಸ್ ಅವ್ರ ಹತ್ರ ಸಹಾಯ ತಗೊಂಡ್ ಜೀವನ ಮಾಡ್ಬೇಕು. ಪೊಲೀಸ್ ಅವ್ರ ಹತ್ರ ಊಟ, ಎಳ್ನೀರು ಎಲ್ಲ ಈಗ್ಲೂ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. 24 hours ವಿತೌಟ್ ಮನಿ ಬೈ ಟೇಕಿಂಗ್ ಪೊಲೀಸ್ ಹೆಲ್ಪ್ ಐತೆ ನನ್ನ ಚಾನಲ್ ಅಲ್ಲಿ. ಅದನ್ನೆಲ್ಲ ಮಾಡಿದ್ದೆ ನಾನು. ಮತ್ತೆ 24 hours ವಿತೌಟ್ ಮನಿನೂ ಮಾಡಿದೀನಿ. ಇನ್ನೊಂದ್ ಸಜೆಷನ್ ಏನ್ ಗೊತ್ತಾ? ನೀನ್ ಯೂಟ್ಯೂಬರ್ ಆದ್ಮೇಲೆ ಇನ್ನೊಬ್ಬ ಯೂಟ್ಯೂಬರ್ ಜೊತೆ ಇರ್ಬೇಡ. ಅದ ಹಂಗೆ ಅದು. ನೀವು ಆದ್ರೆ ಒಟ್ಟಿಗೆ ಇದ್ದೀರಾ ಯೂಟ್ಯೂಬರ್ಸ್? ನಾವು ಒಟ್ಟಿಗೆ ಮನೇಲಿ ಇದೀವಿ ಅಷ್ಟೇ. ಅವರು ಹೊರಗಡೆ ಹೋಗಿ ಕಂಟೆಂಟ್ ಮಾಡ್ತಾರೆ, ನಾನು ಒಳಗಡೆ ಕೂತ್ ಮಾಡ್ತೀನಿ. ನಾನು ಹೊರಗಡೆ ಹೋದಾಗ ನನ್ ಕಾಂಟ್ಯಾಕ್ಟೇ ಇರಲ್ಲ. ಸ್ವತಃ ನಾನು ಏನಕ್ಕೆ ಹೇಳ್ತಾ ಇದ್ದೆ ಅಂತಂದ್ರೆ, ಬೇಸಿಕಲಿ ಕಂಟೆಂಟ್ ಕ್ಲಾಶ್ಗೆ. ಹೌದು, ಕಂಟೆಂಟ್ ಕ್ಲಾಶ್ಗೆ ಇವಾಗ ಬರ್ತಿದ್ದ ಅಲ್ಲಿ ಯಾವ್ದೋ ವಿಡಿಯೋ ಮಾಡ್ದ. ನಾನು ವಿಡಿಯೋ ಮಾಡು ಮಾಡ್ಸಿದ್ದೆ. ನಾನ್ ಕೊನೆಯಲ್ಲಿ ನಂದಕ್ಕೆ ಅಂದೆ. ನಂದಕ್ಕೆ ಇರ್ಲಿಕ್ಕೆ ಇಲ್ಲ, ನಂದಕ್ ಬೇಕು. ಅದಾಗತ್ತೆ. ಆಮೇಲೆ ಇನ್ನೊಂದೇನಾಗತ್ತೆ, ಐಡಿಯಾಸ್ಗಳು ಕಿಲ್ ಆಗುತ್ತೆ. ಯಾಕೆ ಗೊತ್ತಾ? ನೀವಿಬ್ರು ಒಂದೇ ಕಡೆ ಇದ್ರೆ ನಿಮ್ಮಿಬ್ರದ್ದು ಸೇರ್ ಬರೋ ಐಡಿಯಾ ಒಂದ್ ಐಡಿಯಾ ಆಗುತ್ತೆ. ಅದೇ ನೀವಿಬ್ರು ಸಪರೇಟ್ ಆಗಿದ್ರೆ 2 ಐಡಿಯಾ ಕ್ರಿಯೇಟ್ ಆಗುತ್ತೆ. ಅದ್ ನಿನ್ ಜೀವನಕ್ಕೂ ದಾರಿ ಮಾಡುತ್ತೆ, ಅವನ ಜೀವನಕ್ಕೂ ದಾರಿ ಮಾಡುತ್ತೆ. ನಾನೇ ಕೊಡ್ತಾ ಇರ್ತೀನಿ ಅವ್ನಿಗೆ.
ನಂತರ ಆಗ್ಬೇಡ, ನಿಂತರ ಆಗು. ಈ ತರ ಆಗು. ಇನ್ಸ್ಪೈರ್ ಆಗಿ ತಗೋ ಅಷ್ಟೇ. ಬಟ್ ನಿಂದೆ ಓನ್ ನೀವು ಯಾವತ್ತು ನಿಮ್ಮ ನೀನ್ ಮಾಡ್ತಾ ಮಾಡ್ತಾ ನಿನ್ಗೆ ಏನೋ ಒಂದ್ ಐಡಿಯಾ ಬರುತ್ತೆ, ನಿಂದೇ ಒಂದ್ ಜಾನರ್ ಆಗುತ್ತೆ. ಅಲ್ಲಿ ನಿನ್ಗೆ ಏನ್ ಮಾಡ್ಬೇಕು ಅನ್ನೋದು ಮಾಡ್ತಾನೆ ಕಲಿಯೋದು. ಯಾರು ಹೇಳಿ ಬರಲ್ಲ, ಯಾರು ಹೇಳಿ ನಮಗೂ ಅಷ್ಟೇ. ನಾವ್ ಇದೇ ಮಾಡ್ಬೇಕು ಅಂತ ಬಂದ್ವಾ? ಇಲ್ಲ, ಮಾಡ್ತಾ ಮಾಡ್ತಾನೆ ಗೊತ್ತಾಗಿ ಕಂಡು ಹಿಡ್ಕೊಂಡ್ ಮಾಡಿದ್ದು. ಅದೇ ಫ್ಲೋ, ಒಂದು ವೇ ಬರ್ಬೇಕು. ಆ ವೇ ಬರೋವರೆಗೂ ಹೊಡೆದಾಡೋದು. ಫ್ಲೋ ಅಲ್ಲಿ ವಿಡಿಯೋಸ್ ಮಾಡೋದ್ ಬಂದ್ ನಿಲ್ಸ್ಬಾರ್ದು, ಎಫರ್ಟ್ಸ್ ಹಾಕ್ಬೇಕು, ಎಫರ್ಟ್ ಬೇಕು. ಆಮೇಲೆ ಒಂದೇ ದಿನಕ್ಕೆ ಸಿಗಲ್ಲ ಸಕ್ಸಸ್, ಒಂದಿನ ಸಿಗುತ್ತೆ. ಹೇಳಿದ್ರೆ ಅಲ್ವಾ, ಮಾಡ್ತಾ ಮಾಡ್ತಾ ನಿನ್ಗೆ ಸ್ಟಾರ್ಟಿಂಗಲ್ಲೇ 10K ಬರ್ತೈತೆ ಅಂತಂದ್ರೆ ತಮಾಷೆನೇ ಅಲ್ಲ. ನಾವ್ ಇವತ್ತು ಮುಕ್ಕರಿತಾ ಇದೀವಿ ಹೊಸ ಚಾನಲ್ ಮಾಡ್ಬಿಟ್ಟು. ಯಾರು ಇರೋದು ಆ ವಿಡಿಯೋಗಳಲ್ಲಿ? ರೋರಿಂಗ್ ಸ್ಟಾರ್ ಇರೋದು. ಆ ಸೀಕ್ರೆಟ್ ನನಗೆ ಮಾತ್ರ. ಚಾಲೆಂಜಿಂಗ್ ಸ್ಟಾರ್ ಅಲ್ಲ, ಅದು ನಿಮ್ಗೆಲ್ಲ ಚಾಲೆಂಜ್ ಸ್ಟಾರ್. ನನಗ್ ಮಾತ್ರ ಗರ್ಜನೆ ಮಾಡ್ತಾನೆ ಅಂತ. ನನಗ್ ಮಾತ್ರ ರೋರಿಂಗ್ ಸ್ಟಾರ್. ಯಾವ ತರ ಗರ್ಜನೆ? ಅವನು ಗರ್ಜನೆ ಮಾಡಿದ್ರೆ ಇಡೀ ಬೆಂಗಳೂರಿಗೆ ಕದರಾಡ್ಬಿಡುತ್ತೆ. ಹಾಸನ ಒಂದ್ಸಲ ಕದರಾಡ್ಸಿದಾನೆ, ಇನ್ ಬೆಂಗಳೂರು ಕದರಿಸ್ಬೇಕಾ? 7 ಕದರಿಸ್ತೀರಿ. ಜೋರಾಗಿ ಮಾತಾಡ್ಬೇಕು, ಕೇಳಿಸುತ್ತೆ. ಜೋರಾಗಿ ಮಾತಾಡು, ಜೋರಾಗಿ ಅಂದ್ರೆ ಜೋರಾಗಿ. ಯೂಟ್ಯೂಬ್ ಸ್ಟ್ರಾಟಜಿ ಹೇಳ್ಕೊಡಿ ಬ್ರೋ ನನಗೂ. ಬ್ರೋ ಎಲ್ಲರೂ ಮಾಡಿದ್ಮೇಲೆ ವರ್ಕ್ ಆಗಲ್ಲ ಬ್ರೋ. ತುಂಬ ಜನ ಏನು ಹೇಳ್ತಾರೆ ಗೊತ್ತಾ, ಎಲ್ಲರೂ ಮಾಡ್ತಾರೆ ಅದನ್ನೇ ಮಾಡು, ಅದು ವರ್ಕ್ ಆಗಲ್ಲ. ಕಾಪಿ ಮಾಡಬಾರ್ದಲ್ವಾ? ಯಾವತ್ತೂ ಯೂನಿಕ್ ಇರಬೇಕು. ಈಗ ಜನ ನಿಮ್ಮನ್ನ ನೀವು ಮಾಡೋ ಕೆಲಸದಿಂದ ಗುರುತಿಸ್ಬೇಕು. ಸೊ ಆ ಥರದಿಂದ ಯೂನಿಕ್ ಆಗಿ ಮಾಡಿ, ಅವ್ನು ಸಖತ್ತಾಗಿ ಮಾಡಿದ ಬ್ರೋ, ಅವ್ನು ಮಾಡಿದ ನಾನು ಕಾಪಿ ಮಾಡಿದ್ದಾನೆ ಅಂತ ಹೇಳ್ಬಾರ್ದು. ಎಲ್ಲಿ ಮನೆ ಅವರು? ನಾನು ಮರ್ತೋಗ್ಬಿಟ್ಟಿದ್ದೀನಿ. ಇದೆ ಬನ್ನಿ ಹೋಗೋಣ. ಬನ್ನಿ, ಈಗ ವಿಕಾಸ್ ಮನೆಗೆ ಹೋಗ್ತಾ ಇದೀವಿ ನಾವು. ಏನು ವಿಕಾಸ್ ಕಾರಲ್ಲಿ ರೌಂಡ್ ಆಗ್ತಾ ಇದೀವಿ. ಓಡಿಸ್ತವ್ರೆ ಬ್ರೋ. ಹೆಂಗೈತೆ ಕಾರು? ಸಾಕಾಗಿದೆ ಬ್ರೋ. ಹಾಂ, ಬೆಣ್ಣೆ ಇದ್ದಂಗೆ ವಿಕಾಸ್ ಅಷ್ಟೇ ಸಾಫ್ಟ್ ಇದೆ. ಹೌದಾ? ಅವನು ಮೇಲ್ ನೋಡಕ್ ಮಾತ್ರ ಸಾಫ್ಟ್. ಅದು ನಂಗೆ ಗೊತ್ತಿಲ್ಲ ಬ್ರೋ. ಮೇಲ್ ನೋಡಕ್ ಆಡು, ಒಳಗಡೆ ಸಾಫ್ಟ್. ನನಗೆ ಗೊತ್ತು. ಸ್ಟ್ರೈಟನೋ ಜನ ತಪ್ಪರ್ಕೋತಾರ. ಏನ್ ತಪ್ಪಿರ್ತಾರ? ಮತ್ತೆ ಇನ್ನೇನು ಸಮಾಚಾರ ಬ್ರೋ? ಹೇಳ್ಬೇಕೆಲ್ಲ. ನಿಮ್ ಕಾರೇ ಕೊಟ್ಟಿಲ್ಲ ನೀವು ಓಡ್ಸಕ್ಕೆ ಬ್ರೋ. ನನ್ನ ಸ್ವಿಫ್ಟ್ ಬ್ರೋ. ಅದಕ್ಕೆ ಹೆಸರೇನು ಹೇಳಿ ನಾವು ಇಟ್ಟಿರೋದು? ಮಿನಿ ಕೂಪರ್. ನಿಜ, ಆರ್ಡರ್ ಮಾಡ್ಸ್ಕೊಂಡಿದ್ದೆ. ಹಿಂಗೋ ಸ್ಟ್ರೈಟ್ 600 ಬಿಟ್ಟಾಗಿ. ಅದು ಇನ್ಪುಟ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಹೊಡೆದಿರ ಕೈ ಕಣ ಇದು. ಇಂಟರ್ನ್ಯಾಷನಲ್ ಲೆಫ್ಟ್ ನೋಡ್ದಾ? ಹಂಗೆ ಮೇನ್ ನೋಡ್ದಿದಂಗೆ ರೀಡ್ ಮಾಡೋದು. ಆಕ್ಚುಲಿ ಸಸ್ಪೆನ್ಷನ್ ಚೆನ್ನಾಗಿದೆ. ಅಂದ್ರೂ ನೀವು ಜೀವನದಲ್ಲಿ ಪುಣ್ಯವಂತರಲ್ಲ. ಯಾರು? ನನ್ನಂತ ಫ್ರೆಂಡ್ಸ್. ಲಾರಿ ಓಡಿಸಿದ ಕೈ ಅದು. ಏನಾಗಲ್ಲ, ಪಪ್ಪಿ ಕೊಡ್ಕೋತಾವೆ ಎರಡು. ನೀರ್ ಹಾಕಿದ್ರಾ ಬ್ರೋ? ಅದಾಗ್ಲೇ ತೋರಿಸ್ಬಿಟ್ಟ ನಿಮ್ ಕಾರ್ಗಲ್ಲಿ ಇನ್ನೂ ವಾಶ್ ಮಾಡಿಲ್ಲ ನೋಡಿ, ಧೂಳೈತೆ. ಸ್ಟಾರ್ಟಿಂಗ್ ತಗೊಂಡಾಗ ಮಾತ್ರ ವಾಶ್ ಮಾಡಿದ್ರು ಅಂತೆಲ್ಲ ತೋರಿಸ್ಬಿಟ್ಟ. ನಾನೇ ಮಾಡಿಸಿದ್ರ ವಾಶ್ ಅದು, ಇಲ್ಲ ಏನೂ ಇಲ್ಲ ಅದು. ಬ್ರೋ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ತುಂಬಾ ಚೆನ್ನಾಗಿದೆ. ಮತ್ತೆ ಓಡಿಸ್ತೀನಿ ಬ್ರೋ. ಲಾರಿ ಬೆಸ್ಟ್ ಅನ್ಸ್ತಾ? ಇದು ಬೆಸ್ಟ್ ಅನ್ಸ್ತಾ? ಲಾರಿನೇ ಇದು ಇದೆ. ಆಫ್ ಮಾಡ್ರಿ. ಕಾರ್ ಚೆನ್ನಾಗಿತ್ತು. ನೀವ್ ಹಿಂಗ್ ಓಡಿಸಿದ್ರಿ ಅಂತ ನಿಮ್ಗೆ ಅನ್ಸುತ್ತೆ. ಅವರು ಚೆನ್ನಾಗಿ ಕೇಳಿ ಏನ ಹೆಂಗ್ ಓಡಿಸಿದ್ರು? ನಿಮ್ಗೆ ಹೆಂಗ್ ಅನ್ಸ್ತಾ? ನೀವ್ ಹೆಂಗ್ ಓಡಿಸಿದ್ರಿ ಅಂತ ನಿಮ್ಗೆ ಹೆಂಗ್ ಅನ್ಸ್ತಾ? ಹೊಸ ಬ್ರೋ, ಯಾವ್ದೇ ಆಗ್ಲಿ ನಿಮ್ಗೆ ನೀವು 10ಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಕೊಟ್ಕೊಳ್ಳಿ, ನಾನು ಕೊಡ್ತೀನಿ. 10ಗೆ 100. ಹೇಳಿ 10ಗೆ ನಾನು 9.6. ನೀವು ಬ್ರೋ ಇನ್ನು 0.4 ಏನಕ್ಕೆ ಕಮ್ಮಿ ಕೊಟ್ಕೊಂಡ್ರೆ? 0.4 ನೀವೆಲ್ಲ ಕೂತಿದ್ರಲ್ಲ. 1, 2, 2, 3 ಅಂತನಾ? ಕೊಡ್ಬೋದಾ? ಲಾರಿ ಓಡಿಸಿದವ್ರು ಹಿಂಗ ಓಡಿಸ್ತಾರೆ. -1. ನೀವು ಕೊಡಿ ಬ್ರೋ, ನೀವು ಕೊಡಿ. ಇವ್ರು ಕಾರ್ ಕೊಟ್ಟವ್ರು ಸುಮ್ಮನಿರೋ. ಆಮೇಲೆ ಕಾರ್ ಕೊಡಲ್ಲ ನಾಳೆಯಿಂದ. ಕಾರ್ ಓಡ್ಸಕ್ ಬಂದಿದ್ರು ಸ್ಪಿಟ್ಟಿವರೆಗೂ ತಗೊಂಡೋಗಿ ಒಂದು ಸ್ಕ್ರಾಚ್ ಇಲ್ದೇನೆ ವಾಪಸ್ ತಂದ್ರಲ್ಲ. ಕಾರ್ ಓಡ್ಸಕ್ ಬರ್ದೇರು ವಾಪಸ್ ಬರುವಾಗ ಎಕ್ಸ್ಪರ್ಟ್ ಆದ. ಆಕ್ಚುಲಿ 3 ದಿನದಲ್ಲಿ ಹಾಸನಕ್ಕೆ ಬಂದಿರೋದು ಹಿಮಾಚಲ್ ಪ್ರದೇಶ. ನೀವೇ ಓಡಿಸ್ಕೊ ಬಂದ್ರಾ? ಕಂಟಿನ್ಯೂಸ್, ಎಲ್ಲೂ ಸ್ಟಾಪೇ ಇಲ್ಲದೆ. ಅದ್ ನೀವ್ ಹೇಳಿದ್ರಲ್ಲ ಹೋಯ್ತಾ ಅಡ್ಜಸ್ಟ್ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ಅಷ್ಟೇ ಬ್ರೋ. ಅದೇನ್ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ತಗೊಂಡ ತಕ್ಷಣ ಅರ್ಜೆಂಟ್ ಮಾಡಬಾರ್ದು. ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ. ಸದ್ಯ ಕೋತಿ ಮರಿ ಅಲ್ಲ, ಆಕ್ಚುಲಿ ಇವಾಗ ನನಗೆ ಯಾರು ಹೇಳಿ ಯಾರ ಜೀವ ಗಟ್ಟಿ ಇದೆ ಅಂತ? ನನ್ನ ಜೀವನ ಗಟ್ಟಿ ಇದೆ ಅಂತ. ನಿಮ್ ಜೀವ ಕಾರ್ ಕೊಟ್ಟ ಅವ್ನು ಕೂತಿದ್ನಲ್ಲ, ಅವ್ನ ಜೀವ ಗಟ್ಟಿ ಇದೆ. ಅವ್ನು ನನ್ನ ನಂಬಿಕೆ. ನಂಬಿಕೆ ಇತ್ತು. ಎಲ್ಲಿ ಬ್ರೋ? ಬ್ರೋ ಇಲ್ಲಿ ನೋಡಿ, ಡಗ್ 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 ಅಂತ ಬ್ರೋ ನಮ್ಗೆ ನಂಬಿಕೆ ಇತ್ತು.
ಹೊಸ ಕಾರ್ ಅಲ್ವಾ ಕಾಳ ಮತ್ತೆ ನಂದು ಮಾಡಿಫಿಕೇಶನ್ ತೆಗೆದ್ಮೇಲೆ ಸಲಾಗ. ಚೆನ್ನಾಗಿ ಮೊದಲು ಚೆನ್ನಾಗಿತ್ತ ಸಲಾಗ ಮತ್ತೆ ಕಾಳ. ಈಗ ಚೆನ್ನಾಗಿದ್ಯಾ? ಆ ಕಬ್ಬಣ ಎಲ್ಲ ಇತ್ತಲ್ಲ ಮಾಡಿಫಿಕೇಶನ್ ಆವಾಗ ಚೆನ್ನಾಗಿತ್ತ. ಎರಡು ಚೆನ್ನಾಗೈತೆ. ನಂಗೆ ಇಷ್ಟ ಬ್ರೋ ಜಿಂಗ್. ಯಾವ ಥರ ಹೋಯ್ತವ್ರೆ ನನಗೆ ಈಗಿರೋ ಚಂದ. ಇದೆಲ್ಲ ಮಾಡ್ಕೊ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲ ಅದೇ ನೀವ್ ಚಂದ, ನಿಮ್ ಕಾರ್ ಚಂದ, ನಿಮ್ದು ಅಂದ. ನೀ ಚಂದಾನೆ ಸಾಂಗ್ ಹೇಳ್ತಾವ್ರ ಅವರು. ಇವಾಗ ಬೇಡ, ಟೈಮ್ ಆಗೋಯ್ತು. ಫ್ರಸ್ಟ್ರೇಷನ್ ಇಂದ ಆಚೆ ಬನ್ನಿ. ಬಾಯ್ 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 ಅಣ್ಣ, ಬಾಯ್ ಅಣ್ಣ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ. ಯಾರೋ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಗೌತಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕಡೆಯಿಂದನೂ ಸಬ್ಸ್ಕ್ರೈಬ್ ಮಾಡಿಸಿ. ಬಾಯ್ ಅಣ್ಣ. ಓಕೆ, ಹುಷಾರು. ಸರಿ ಸರಿ ಅಣ್ಣ. ಬಾಯ್ ಅಣ್ಣ. ನನ್ನ ಜೊತೆ ಇನ್ನೆಲ್ಲ ವಿಷಯ ನೀನು. ಸ್ಕಾರ್ ನೋಡೋಕ್ಕೆ ಬಾಯ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ. ಅಣ್ಣನ ಏನೇನೋ ಕ್ವಶನ್ಸ್ ಕೇಳ್ತಾವ್ರೆ. ಹಾಯ್ ಮಾಡಿ. ಕರ್ಸೋ ನಿಮ್ಮ ಮುಲಿನ. ಫುಲ್ ಟ್ರಾಫಿಕ್ ಇದೆ. ಈ ಟ್ರಾಫಿಕ್ ಕ್ಲಿಯರ್ ಮಾಡಕ್ಕೆ ಏನಾದ್ರು ಒಂದು ಸಜೆಷನ್ ಕೊಡ್ದೇನೋ? ಟನಲ್ ರೋಡ್ ಎಲ್ಲ ಬಿಟ್ಬಿಟ್ಟು ಮೆಟ್ರೋಗಳನ್ನ ಮಾಡಬೇಕು. ರೆಡಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವಾಗ್ಲೂ ಕ್ಲಿಯರ್ ಆಗಲ್ಲ ಅನ್ಕೋತೀನಿ. ಅಟ್ಲೀಸ್ಟ್ ಒಂಚೂರು ಕಮ್ಮಿ ಆಗುತ್ತೆ. ಮೆಟ್ರೋ ರೆಡಿ ಮಾಡ್ಬೇಕು. ಇನ್ನೇನಪ್ಪ, ಎಲ್ಲರೂ ನಿಂತಾರ, ಹೊಸ ಕಾರ್ ತಗೋತಾವ್ರೆ, ಟ್ರಾಫಿಕ್ ಜಾಸ್ತಿನೇ ಆಯ್ತದೆ. ಎಲ್ಲಿ ಕಮ್ಮಿ ಆದದು? ನಮ್ಮ ಮನೇಲಿ ಇದೆ ಒಂದೇ ಕಾರ್ ಕಣೋ, ಫಸ್ಟ್ ಕಾರ್ ಕಣೋ. ಏನೆಲ್ಲ ಮನೆಗೆ ಒಂದು ಕಾರ್ ಇರೋದು ಬೇಡವೇನೋ? ಏನೋ ಮಾಡಪ್ಪ. ನಿನ್ನ ಹತ್ರ ಇತ್ತಲ್ಲ ಒಂದ್ ಕಾರು, ಅದ್ರಿಂದ ಟ್ರಾಫಿಕ್ ಆಯ್ತಿರ್ಲಿಲ್ವಾ? ನಾನು ಬೆಂಗಳೂರಿಗೆ ತಗೋಬತ್ತಿಲ್ವಲ್ಲ. ಬೆಂಗಳೂರು ತಂದೆ ಇಲ್ಲ ನೀನು. ತಗೋ ಬರುವ ನನ್ ಪುಟಾಣಿ ಕಾರಪ್ಪ, ನಿಂತರ ಊರಾಗ್ಲೇ ಇಲ್ಲ ಕಾರ್ ನಂದು. ಎಲ್ ಬೇಕಾರ ನೋಡಿ ಫ್ರೆಂಡ್ಸ್, ಹಿಂಗೆ ಎಲ್ಲ ಏನೋ ಮಾಡೋಕ್ಕಾಗಲ್ಲ. ವಯಸ್ಸು ನಾವು ಇವಾಗ ಮತ್ತೆ ಚನ್ನಪಣ್ಣಕ್ಕೆ ಹೋಗ್ತಾ ಇದೀವಿ. ಲಗೇರೆ ಬಿಡ್ಸ ಇದು ಲವ್ ನಾಗರಬಾವಿ. ನಿಮ್ಮ ಮನೆಗೆ ಬರುವಾಗ ಹಿಂಗೆ ತಾನೇ ಬತ್ತಾಯಿದ್ದೀನಿ ನಾನು. ಅಲ್ಲಿ ಲೆಗ್ಗೆರೆ ಎಲ್ಲ ಐತೆ, ನಾವೆಲ್ಲಿದೀವಿ? ಓಕೆ, ಕನ್ಫ್ಯೂಸ್ ಆದ. ಯಾಕೆ ಬೈತೀಯ? ನಾಯಿಂಡಳ್ಳಿ ಹತ್ರ ಹೋಗ್ತಾ ಇದೀವಿ. ಕಾರ್ ಓಡಿಸ್ತಾನಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟು ಬೈತಾವನೆ. ನೀನ್ ಕನ್ಫ್ಯೂಸ್ ಆಗಿದ್ದು. ನೀನ್ ಕಾರ್ ಓಡಿಸ್ತಾ ಇರೋದಕ್ಕೆ ನಾನ್ ಕನ್ಫ್ಯೂಸ್ ಆಗಿದ್ದು. ಮುಂಚೆ ಹುಲಿ ಕರ್ಕೋಗೋಣ. ಫೋನ್ ಮಾಡು. ಏನ್ ಮಚ್ಚಿ, ಹುಲಿನೇ ಮರ್ತ್ಬಿಟ್ಟಿದೀವಲ್ಲ ನಾವು. ಇಷ್ಟೇ ಗಾಯ್ಸ್, ನೋಡಿ ನಮ್ಮ ದೋಸ್ತಿನೇ ಮರ್ತ್ಬಿಟ್ಟ. ಅಣ್ಣ, ದುಡ್ಡು ಎಷ್ಟು ಮಡಗಿದ್ದೀರಾ? 1.5 ಕೋಟಿನಾ? ನಮ್ಗೆ ಎಷ್ಟು ಕೊಡ್ತೀರಾ? ಹಾಂ ಗೈಸ್, ನಾನೀಗ ಬಸ್ ಸ್ಟ್ಯಾಂಡ್ ಇಳ್ದ್ಬಿಟ್ಟು ಬಂದೆ. ಎಲ್ಲರೂ ಬಸ್ ಸ್ಟ್ಯಾಂಡ್ ಇಳ್ದ್ಬಿಟ್ಟು ರ್ಯಾಪಿಡೋ ಮತ್ತು ಓಲಾ ಬುಕ್ ಮಾಡ್ಕೊಂಡ್ರೆ ನನಗೆ ಅಂತ ನನ್ನ ಫ್ರೆಂಡ್ ಬಂದಿದ್ದಾನೆ ನೋಡಿ ಇಲ್ಲಿ. ಹಾಂ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತೊಂದು ದಿನ ಹಿಂಗಿತ್ತು, ಖುಷಿಯಾಗಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.